ನಮಸ್ಕಾರ. ನಾ ಕುತುಬುದ್ದೀನ್ ಕಾಜಿ, ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ. ಇಂದು ಲೋಕಾಪುರದಿಂದ ಧಾರವಾಡ ರೈಲು ಮಾರ್ಗಕ್ಕೆ ಕಳೆದ ವರ್ಷ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ, ಅದರಂತೆ ಸೌದತ್ತಿ ನಗರ ರೈಲ್ವೆ ಕ್ರಿಯಾ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಎರಡು ಗಟ್ಯವಾದಂಥ ಹೋರಾಟಗಳನ್ನ ನಡೆದಿತ್ತು. ಆ ಹೋರಾಟದ ಒಂದು ಪ್ರತಿಫಲವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳ ಗಮನ ಸೆಳೆಯಲಾಗಿತ್ತು. ಅದರಂತೆ 2019ರ ಇಸ್ವಿಯಲ್ಲಿ ಲೋಕಾಪುರದಿಂದ ಧಾರವಾಡ 132 ಕಿಲೋಮೀಟರ್ಗೆ 1620 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಲಾಭದಾಯಕ ಅಲ್ಲ ಅನ್ನುವಂತ ಒಂದು ನೆಪವಡ್ಡಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಸ್ಥಗಿತಗೊಳಿಸಿತ್ತು. ಆದರೆ ಕಳೆದ ವರ್ಷ ಆದಂತ ಒಂದು ಉಗ್ರವಾದಂತ ಹೋರಾಟ, ಸರ್ಕಾರಗಳಿಗೆ ಬಿಸಿ ಮತ್ತು ಎಚ್ಚರಿಕೆಗೊಳಿಸುವ ಹೋರಾಟದ ಒಂದು ಪ್ರತಿಫಲವಾಗಿ ಮತ್ತು ನಮ್ಮ ಭಾಗದ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಕೂಡ ಬಹಳ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೇಂದ್ರ ರೈಲ್ವೆ ಮಂತ್ರಿ ಮತ್ತು ಕೇಂದ್ರ ರೈಲ್ವೆ ಇಲಾಖೆಯ ಮೇಲೆ ಪ್ರಭಾವವನ್ನು ಬೀರಿ ಈ ಯೋಜನೆ ಅನುಷ್ಠಾನಗೊಳಿಸಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳ ಇಲ್ಲ ಅನ್ನುವಂತ ಒಂದು ಸಮೀಕ್ಷಾ ವರದಿಯನ್ನ ಕೇಂದ್ರಕ್ಕೆ ಇವತ್ತ ಲಭ್ಯವಾದಂತ ಮಾಹಿತಿಯ ಪ್ರಕಾರ ಇವತ್ತ ನಮ್ಗೆ ಒಂದು ಲೆಟರ್ ಸಿಕ್ಕೈತಿ. ಅಂದ್ರೆ ಆ ಲೆಟರ್ ಏನಪ್ಪಾ ಅಂದ್ರೆ, ಸರ್ಕಾರಕ್ಕೆ ಅಗತ್ಯ ಇರುವ 8.6 ಅಂದ್ರೆ ಅಷ್ಟು ಒಂದು 100ಕ್ಕೆ 8 ರೂಪಾಯಿ 60 ಪೈಸಾ ಲಾಭ ಆಗ್ಬೇಕು. ಆದ್ರೆ ಒಂದು ಲಾಭದಕ್ಕಿಂತ ಹೆಚ್ಚು ಅಂದ್ರೆ 8.7 ಇದಕ್ಕೆ ಲಾಭ ಇದೆ, ಇದು ಅನುಷ್ಠಾನಗೊಳಿಸಲಿಕ್ಕೆ ಅಡ್ಡಿ ಇಲ್ಲ ಅನ್ನುವಂತ ಒಂದು ವರದಿಯನ್ನ ಕೇಂದ್ರ ರೈಲ್ವೆ ಇಲಾಖೆ, ಹುಬ್ಬಳ್ಳಿ ನೈಋತ್ಯ ರೈಲ್ವೆ ಇಲಾಖೆ, ಸೌತ್ ವೆಸ್ಟರ್ನ್ ರೈಲ್ವೆ ಕಡೆಯಿಂದ ಕೇಂದ್ರ ರೈಲ್ವೆ ಇಲಾಖೆಗೆ ಅಂದ್ರೆ ದಿಲ್ಲಿ ರೈಲ್ವೆ ಬೋರ್ಡಿಗೆ ಈಗಾಗಲೇ ಈ ಯೋಜನೆ ಅನುಷ್ಠಾನಗೊಳಿಸಾಕ ಯಾವುದೇ ತೊಂದರೆ ಇಲ್ಲ ಅನ್ನುವಂತ ಒಂದು ವರದಿಯನ್ನ ಹುಬ್ಬಳ್ಳಿಯಿಂದ ದೆಹಲಿ ನಗರಕ್ಕೆ ಹೋಗಿದೆ. ನಾವು ಇನ್ನೂ ಬಹಳ ಖುಷಿ ಪಡುವ ಅವಶ್ಯಕತೆ ಇಲ್ಲ. ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ಭಾಗದ ಎಲ್ಲ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಎಲ್ಲರೂ ಒಂದು ಇಚ್ಛಾಶಕ್ತಿ ತೋರಿದ ಪ್ರತಿಫಲವಾಗಿ ಇವತ್ತು ಒಂದು ಒಳ್ಳೆಯ ಸಮೀಕ್ಷಾ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ನಾನು ಪಕ್ಷ ಭೇದ ಮರೆತು ಶಾಸಕರುಗಳು, ಇವತ್ತು ಕಾಂಗ್ರೆಸ್ ಶಾಸಕರು ಇರ್ಬೋದು, ಇವತ್ತು JDS ಶಾಸಕರು ಇರ್ಬೋದು, BJP ಶಾಸಕರು ಇರ್ಬೋದು, ಎಲ್ಲರೂ ಸೇರಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರ ಕೈ ಬಲಪಡಿಸಬೇಕು, ಅವ್ರಿಗೆ ಸಾಥ್ ಕೊಡಬೇಕು. ಈ ಎಲ್ಲಮ್ಮನ ಭಕ್ತರಿಗೆ ಏನು ಒಂದು ರೈಲ್ವೆ ಸೌಲಭ್ಯ ಬೇಕಂತ ಹೇಳಿ ಕಳೆದ 2-3 ದಶಕಗಳಿಂದ ನಿರಂತರ ಆ ಭಾಗದ ಜನ ಹೋರಾಟ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲಮ್ಮನ ಭಕ್ತರು ರೈಲ್ವೆದಾಗ ಅಡ್ಡಾಡ್ಬೇಕು, ರೈಲ್ವೆದಾಗ ಬರ್ಬೇಕಂತ ಹೇಳಿ ಏನು ಒಂದು ನಿರೀಕ್ಷೆಯನ್ನ ಇಟ್ಟಾರ. ಆ ನಿರೀಕ್ಷೆ ಒಂದು ಸಫಲ ಆಗ್ಬೇಕಂದ್ರೆ, ಅದನ್ನ ಖರೆ ಆಗ್ಬೇಕಂದ್ರೆ ನಾವು ಪಕ್ಷ ಭೇದ ಮರೆತು ಮಾನ್ಯ ಜಗದೀಶ್ ಶೆಟ್ಟರು, ಮಾನ್ಯ ರೈಲ್ವೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ಹಗಲ ಕೊಟ್ಟು ಕೇಂದ್ರದ ಮೇಲೆ ಒತ್ತಡ ತಂದು ಮುಂಬರುವ ಬಜೆಟ್ನೊಳಗ ಈ ಯೋಜನೆ ಅನುಷ್ಠಾನಗೊಳಿಸಾಕ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂತ ಒಂದು ರಿಪೋರ್ಟವನ್ನ ಈಗಾಗಲೇ ಹುಬ್ಬಳ್ಳಿ ನೈಋತ್ಯ ರೈಲ್ವೆಯಿಂದ ದಿಲ್ಲಿ ಬೋರ್ಡಿಗೆ ಹೋಗಿದೆ. ನಾನು ಈ ಮಾತು ಕಳೆದ ಎಲ್ಲಾ ಹೋರಾಟಗಳಲ್ಲಿ ಹೇಳಿನಿ. ಯೋಜನೆ ಅನುಷ್ಠಾನಗೊಳಿಸಾಕ ಇವತ್ತ ಕಮರ್ಷಿಯಲ್ ಸರ್ವೆ ಇರ್ಬೋದು, ಇವತ್ತು ಟ್ರಾಫಿಕ್ ಸರ್ವೆ ಇರ್ಬೋದು, ಇವತ್ತು ಇಂಜಿನಿಯರಿಂಗ್ ಸರ್ವೆ ಇರ್ಬೋದು, ಯಾವುದೇ ಸರ್ವೆಗಳಲ್ಲಿ ಈ ಯೋಜನೆಗೆ ಹಿನ್ನಡೆ ಇಲ್ಲ, ಮುನ್ನಡೆನೇ ಅದ. ಅದು ಸರಿಯಾಗಿ ಸಮೀಕ್ಷೆ ಆಗ್ಬೇಕಾಗಿತ್ತು, ಅದನ್ನು ಮಾಡಿದ್ದಿಲ್ಲ. ಈಗ ಹೋರಾಟದ ಒಂದು ಬಿಸಿಯನ್ನ ತಟ್ಟು ಈ ಒಂದು ಯೋಜನೆ ಫಿಟ್ ಐತಿ ಅಂದ್ರೆ ಈ ಯೋಜನೆ ಅನುಷ್ಠಾನಗೊಳಿಸಾಕ ಸಾಧ್ಯತೆ ಐತಿ ಅನ್ನುವಂತ ರಿಪೋರ್ಟ್ ಕಳಿಸಿದ್ದಕ್ಕಾಗಿ ನಾ ಮಾನ್ಯ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮ ಭಾಗದ ಸಂಸದರು, ಸಚಿವರುಗಳು, ಶಾಸಕರುಗಳು ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಇದರಂತೆ ಮುಂಬರುವ ಬಜೆಟ್ ಒಳಗೆ ಸ್ಯಾಂಕ್ಷನ್ ಆಗುವವರೆಗೂ ಯಾರು ತಮ್ಮ ಹೋರಾಟ ಕೈ ಬಿಡಬಾರ್ದು, ತಮ್ಮ ಪ್ರಯತ್ನ ಕೈ ಬಿಡಬಾರ್ದು.
ಈ ಆಗೈತಿ ಬಿಡು ಅಂತ ಹೇಳಿ ನಿಷ್ಕಾಳಜಿ ವಹಿಸಬಾರ್ದು. ಮುಂಬರೋ ದಿನಗಳಲ್ಲಿ ದೊಡ್ಡ ಪ್ರಮಾಣದೊಳಗೆ ನಾವು ಹೋರಾಟ ಮಾಡ್ತೀವಿ ಅನ್ನುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ, ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ. ನಾನು ಕುತುಬುದ್ದೀನ್ ಕಾಜಿ, ನಮಸ್ಕಾರ.